ಲೈಫಲ್ಲಿ ಫಸ್ಟ್ ಟೈಮ್ ನಾನು ವಿಧಾನಸೌಧ ನೋಡಿದ್ದು ಅಂದರೆ ನೀವು ನಂಬ್ತೀರಾ? ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವು ವಿಧಾನಸೌಧ ನೋಡೋಕೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಗೆ ಬಂದು ಆಲ್ಮೋಸ್ಟ್ ಒಂದು 13 ವರ್ಷ ಆಗಿದೆ. ಬಟ್ ನಾನು ಯಾವತ್ತೂ ವಿಧಾನಸೌಧನ ನೋಡೇ ಇಲ್ಲ. ಅದಕ್ಕೆ ಹಸ್ಬೆಂಡಿಗೆ ಹೇಳಿದ್ದಕ್ಕೆ ಅವ್ರು ನಗ್ತಾ ಇದ್ರು. ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಕರ್ಕೊಂಡು ಬಂದರು. ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ಸ್ವಲ್ಪ ತಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ವಿಧಾನಸೌಧನೆಲ್ಲ ನೋಡಿಕೊಂಡು ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಅಲ್ಲೂ ಫೋಟೋಗ್ರಾಫರ್ ಎಲ್ಲ ಇದ್ದರು ಫೋಟೋಸ್ ಎಲ್ಲ ತಕ್ಕೊಡೋಕ್ಕೆ. ಬಟ್ ನಾವು ಫೋನಲ್ಲೇ ಎಲ್ಲ ತೊಗೊಂಡು ಮಧ್ಯಾಹ್ನ ಆಗಿತ್ತು. ಬುಜ್ಜಿ ಬೇಬಿ ಅಳ್ತಾ ಇದ್ದ ಅಂತ ಹೇಳ್ಬಿಟ್ಟು ಒಂದು ಫ್ರೂಟ್ ಬೌಲ್ ತೊಗೊಂಡ್ವಿ. ಹಾಗೆ ಹೈಕೋರ್ಟ್ ಹತ್ರ ಪಾಸ್ತಾ ಫೇಮಸ್ಸು ಅಂತ ಹೇಳಿದರು. ಸೊ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ತಿನ್ಕೊಂಡು ಆನ್ ದ ವೇ ಬರ್ತಾ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನು ಕೂಡ ನೋಡ್ಕೊಂಡು ಬಂದ್ವಿ. ಹಾಗೆ ನಮ್ಮ ಹಸ್ಬೆಂಡ್ ಕಾಫಿ ಡೇಲ್ ಕೆಲಸ ಮಾಡಿದ್ರಲ್ಲ, ಇದೇ ಅವ್ರದ್ದು ಮೇಯ್ನ್ ಬ್ರಾಂಚ್ ಅಂತ ಹೇಳಿ ತೋರಿಸ್ತಾ ಇದ್ರು. ಹಾಗೆ ಪಿ ಎಫ್ದು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಅಲ್ಲೂ ಕೂಡ ಹೋಗಿದ್ವಿ. ಅದೆಲ್ಲ ಮುಗಿಸ್ಕೊಂಡು ಆನ್ ದ ವೇ ಬರ್ತಾ ಪೂಜಾ ಬೇಕ್ರಿಯಲ್ಲಿ ಕ್ರೀಮ್ ಬನ್ ಎಲ್ಲ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿದ್ರು. ಸೊ ಅಲ್ಲೂ ಕೂಡ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಚೆನ್ನಾಗಿತ್ತು, ಡಿಫ್ರೆಂಟಾಗೆಲ್ಲ ಇತ್ತು. ಅಲ್ಲಿಂದ ಸೀದಾ ಮನೆಗೆ ಮನೆಗೆ ಬರೋಷ್ಟರಲ್ಲೇ ಸಂಜೆ ಆಗಿತ್ತು. ಸೊ ಅಡುಗೆ ಮಾಡೋಕ್ಕೆ ಇಲ್ಲಿ ಇವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡ್ತಾ ಇದ್ದೀನಿ. ಮತ್ತು ಅನ್ನ ಮಾಡಿದ್ದೆ, ಮೊಟ್ಟೆ ಹಾಕಿ ಪಲ್ಯ ಮಾಡಿದ್ದೆ. ಬುಜ್ಜಿ ಬೇಬಿಗೂ ಕೂಡ ಅದೇ ತಿನ್ನಿಸ್ತೆ ನಾನು. ಮಕ್ಕಳಿಗೆ ನುಗ್ಗೆ ಸೊಪ್ಪು ಕೊಡೋದ್ರಿಂದ ತುಂಬ ಒಳ್ಳೆಯದು. ಸೊ ಹಾಗಾಗಿ ಅವನಿಗೂ ಕೂಡ ಅದನ್ನೇ ತಿನ್ನಿಸ್ಬಿಟ್ಟು ನಾವು ಕೂಡ ಊಟ ಎಲ್ಲ ಮಾಡ್ಕೊಂಡ್ವಿ. ಸೊ ನೋಡಿದ್ರಲ್ಲ ಇವತ್ತಿನ ಮಿನಿ ವ್ಲಾಗ್ ಇದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.